ಸರ್ ಸರ್ ನೀವು ನಾವು ಒಂಥರ ನೀವು ಅಧಿಕಾರಿಗಳು ಪ್ರತಿಯೊಬ್ಬರನ್ನು ಸಲಹೆಗಳನ್ನ ಕೇಳ್ಕೊಂಡು ನನಗೆ ಕೇಳೇಮ್ ಆಗೋಂಗೆ ಹೇಳ್ಬೇಕ. ನೀವೇನು ಮಾಡತ್ತೀರಿ, ನಮಗೆ ಬಾಯಿ ಬಡದ ಬಾಯಿಗೆ ಅರ್ಧ ಬಾಯಿ ನಾವು ಮಾತಾಡತ್ತಿದ್ದೀವಿ, ನಾವು ಕ್ಲಿಯರ್ ಮಾತಾಡೋದು ಜನರಿಗೆ ಬಿಡ್ತಾವೆ. ಒಂದು ನಿಮಿಷ ನಾವು ಹೇಳ್ತಾರ್ರಿ. ಈಗ ನಾ ಮಾತಾಡೋದು ಕ್ಲಿಯರ್ ತಿಳ್ಕೊರಿ. ನಿಮ್ಗೆ ಏನ್ ಬೇಕಾದ ಮನವಿ ಕೊಡಿ ಸರ, ನಾವೆಲ್ಲ ಕೆಲಸ ಮಾಡ್ಕೊಡ್ತೀವಿ. ಕೊಡ್ರಿ, ನೀವು ಇದು ಮಾಡ್ಬೇಡ್ರಿ. ಇದು ನೋಡ್ರಿ, ಏನ್ ಬೇಕಾದ ನಿಮ್ಗೆ ಏನ್ ಬೇಕು ನಮಗೆ ಬೇಕಾದ ಮಾಹಿತಿಗಾಗಿ ಮಾಹಿತಿ ಹಕ್ಕು ನಿಯಮಗಳಂತೆ ದಿನಾಂಕ 1-4-2026 ಪರಿವೀಕ್ಷಣೆ ಮಾಡಿಕೊಳ್ಳುವ ಅರ್ಜಿಯ ತ್ವರಿತ ನಿಯಮ ನಿಗದಿ ಮಾಡುವ ಕುರಿತು ಅಂದ್ರೆ ಮುಂಚಿತವಾಗಿ ಒಂದು ಅರ್ಜಿ ಕೊಟ್ಟಿತ್ತು ನಿಮ್ಗೆ, ಅದರ ಬಗ್ಗೆ ಒಂದು ಮತ್ತೊಂದು ಅರ್ಜಿ ಕೊಡಾಗ್ತೀವಿ. ಮಾನ್ಯರೇ, ದಿನಾಂಕ 1-4-2026 ಪರಿವೀಕ್ಷಣೆಗೆ ಮಾಹಿತಿ ಹಕ್ಕು ಕಾಯ್ದೆ 2005 ಕಲಂ 2JI ಮತ್ತು ಐವಿ ಅನ್ವಯ 2 ಪ್ರತ್ಯೇಕ ಅರ್ಜಿಗಳಿಗೆ ಸಂಬಂಧಿಸಿದ ದಾಖಲೆಗಳ ನೇರ ಪರಿವೀಕ್ಷಣೆ ಹಾಗೂ ಅವುಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಫೋಟೋ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ ಅರ್ಜಿಯಂತೆ ತ್ವರಿತವಾಗಿ ಸಮಯ ನಿಗದಿ ಮಾಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ. ಲಗತ್ತು ಪ್ರತಿ ಮುಂಚಿತವಾಗಿ ಕೊಟ್ಟಿದಂತ ಅರ್ಜಿಯನ್ನು ಅದ್ರ ಕೂಡ ಲಗತ್ತಿಸಿದ್ವಿ. ಅದ್ರ ಬಗ್ಗೆ ಒಂದು ರಿಸೀಟ್ ಕೊಟ್ಬಿಟ್ಟು ಸರ್. ನೆಕ್ಸ್ಟ್ ಓಕೆ ಕೊಡ್ರಿ. ಇದೊಂದು ನಮ್ದೊಂದು ಇದೊಂದು ತೋರಿ ಸರ್, ಇದನ್ನ ಕ್ರಮ ವಹಿಸಕ್ಕೆ. ಇದೊಂದು ನಮ್ಮ ಬಜೆಟ್ ಪೂರಕ ಒಂದು ಕ್ರಮ ಕೊಟ್ಟಿದ್ವಿ ರೀ ನಮ್ಮ ಬಜೆಟ್ ಅನುಷ್ಠಾನದಾಗ. ಅದೊಂದು ಕೊಡ್ರಿ ದೂರ. ವಿಷಯ ನಗರಸಭೆಯ ರೌಕೇಬಣಿ ವ್ಯಾಪ್ತಿಯ ವಾರ್ಡ್ ನಂಬರ್ 1ರಲ್ಲಿ ಕಳಪೆ ಕಾಮಗಾರಿ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿ ಹಾಗೂ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಇದೊಂದು ಕಾಪಿ ತೋರಿಸ್ತಾರೆ. ಕ್ರಮ ಕೈಗೊಳ್ಳುವ ಬಗ್ಗೆ ನಗರಸಭೆ ಇದು ಮಾಹಿತಿ ಇಲ್ಲ, ದೂರ ಅರ್ಜಿ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಈ ಮೂಲಕ ತಮ್ಮ ಗಮನಕ್ಕೆ ತರಗೊಳಿಸುತ್ತೇನೆಂದರೆ ರೌಕೇಪೇಟೆ ನಗರಸಭೆ ವಾರ್ಡ್ ನಂಬರ್ 1ರಲ್ಲಿ ಪೈಪ್ ಕನ್ವರ್ಟ್ ನಿರ್ಮಾಣ ಮಾಡುವ ಕಾಮಗಾರಿ 15ನೇ ಹಣಕಾಸು ಅಡಿಯಲ್ಲಿ ಕೈಗೊಳ್ಳಲಾಗಿದೆ. ಈ ಕಾಮಗಾರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಗಂಭೀರ ಲೋಪದೋಷಗಳು ಕಂಡು ಬಂದಿವೆ. ಕಳಪೆ ಕಾಮಗಾರಿ. ಈ ಕಾಮಗಾರಿಯ ಬಳಸಲಾದ ಸಾಮಗ್ರಿ ಅತ್ಯಂತ ಕಳಪೆ ಮಟ್ಟದಾಗಿದ್ದು ನಿಗದಿತ ತಾಂತ್ರಿಕ ಮಾನದಂಡಗಳು ಪಾಲಿಸಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ. ಕಾಮಗಾರಿಗೆ ಸಂಬಂಧಿಸಿದ ನಡೆಯುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ಗಳು ಸ್ಥಳ ಭೇಟಿ ನೀಡಿ ಗುಣಮಟ್ಟವನ್ನು ಪರಿಶೀಲಿಸಿಲ್ಲ. ಇದು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ನಡುವಿನ ಶಾಂಗಲತೆ ಎತ್ತಿ ತೋರಿಸುತ್ತದೆ. ಕಾರ್ಯಾದೇಶದಲ್ಲಿ ವರ್ಕ್ ಆರ್ಡರ್ ನೀಡಲಾದ ಸೂಚನೆಗಳನ್ನು ಗಾಳಿಗೆ ತೂರಿ ಕಾಮಗಾರಿಯನ್ನು ಮಾಡಲಾಗಿದೆ. ಇದರಿಂದ ಸಾರ್ವಜನಿಕ ಹಣ ಪೋಲಾಗುತ್ತಿದೆ. ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದರೂ ಅಥವಾ ಮುಕ್ತಾಯವಾಗಿದ್ದರೂ ಆ ಕಾಮಗಾರಿ ಸಂಬಂಧಿಸಿದ ಆಡಳಿತ ಸುಧಾರಣಾ ಇಲಾಖೆಯ ವಿವಿಧ ಸುತ್ತೋಲೆಗಳಂತೆ ಕಾಮಗಾರಿಯ ಕಾರ್ಯಕ್ರಮ ಕ್ರಿಯಾ ಯೋಜನೆ ಮುಗಿಗೆ ಯಥಾಸ್ಥಿತವಾಗಿ ಕಾಮಗಾರಿ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಪ್ರದರ್ಶಿಸಿದರೆ ಧಿಕ್ಕರಿಸಿದ್ದು ಇದು ಸ್ಪಷ್ಟವಾಗಿ ದುರ್ಬಳಕೆಯಾಗಿದ್ದು ಕಂಡುಬರುತ್ತದೆ. ಇದಕ್ಕೆ ಅಲ್ಪ ಕಾಲದಲ್ಲಿ ಹಳಗುವ ಲಕ್ಷಣಗಳು ಕಾಣುತ್ತವೆ. ಇದರಿಂದ ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನ ಆಗುತ್ತಿಲ್ಲ. ಆದ್ದರಿಂದ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಈ ತಕ್ಷಣವೇ ಈ ಕಾಮಗಾರಿ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಗುಣಮಟ್ಟವನ್ನು ಪರೀಕ್ಷಿಸಬೇಕು. ಕಳಪೆ ಕಾಮಗಾರಿ ಕಾರಣರಾದ ಗುತ್ತಿಗೆದಾರರಿಗೆ ತಪ್ಪು ಪಟ್ಟಿ ಸೇರಿಸಬೇಕು ಹಾಗೂ ಕರ್ತವ್ಯ ಲೋಪ ಎಸಗಿದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇವೆ. ಇದೊಂದು ನಿಮ್ಗೆ ಅರ್ಜಿ ಅದನ್ನು ಕೊಟ್ಟೇನೆ. ಇದೊಂದು ರಿಸೀವ್ ಇನ್ನೊಂದು ಐತೆ ನೋಡಿ, ಇದು ಬಜೆಟ್ ಅದ, ಬಜೆಟ್ ಅನುಷ್ಠಾನದ. ಕಡೆ ಕಳ್ಸಕತ್ತ ಒಂದು ಬಜೆಟ್ ಅದಕ್ಕೆ ಅದು ನೋಡ್ರಿ ನೀವು ನಿಮ್ಗೆ ತರ್ತೀವ್ರಿ. ಅದು ಆಗಿತ್ತಾರ ನೀವು ಅದಕ್ಕೆ ಬರ್ರಿ, ಲಾಯ್ ಮಾಡಿ ಹೇಳೋದು, ಅಲ್ಲಿ ಲಾಯ್ ಮಾಡಿ ಅಲ್ಲಿ ಕೇಳೋದು ಸಾಮಾಜಿಕ ವಿಚಾರದಾಗ. ಅದ್ರ ಬದಲು ಕ್ರಮ ವಹಿಸೋದು. ಈಗ ನಾವು ಸರ ಈಗ ನಗರಸಭೆ ಬಜೆಟ್ ಯೋಜನೆದಾಗ ಇವೆಲ್ಲ ಕ್ರಿಯಾ ಯೋಜನೆ ಬಜೆಟ್ನೇ ಹಾಕೋರಿ. ವೆಚ್ಚಗಳ ಕುರಿತಂತೆ 31ರಂದು ಬಜೆಟ್ ಪೂರ್ವ ಸಭೆಯಲ್ಲಿ ನಗರ ಅಭಿವೃದ್ಧಿ ಮತ್ತು ಲಾಭದಾಯಕ ಈ ಕೆಳಗಿನ ಕಾಮಗಾರಿ ಕೈಗೊಳ್ಳುವ ಕುರಿತು ಅಷ್ಟೊಂದು ಭಾಗವಹಿಸುವುದಿಲ್ಲ ಸರ್. ಇನ್ನೊಂದು ಪ್ರಮುಖ ಅಂಶ ಐತ್ರಿ ಅದ್ರಾಗ JJMದ ಬದಲು JJMದ ಹಸ್ತಾಂತರ ಆಗಿಲ್ಲ ಅಂತ ಹೇಳ್ತಾರೆ. ಆಗಿಲ್ಲಂದ್ರೆ ಅದು ದುರ್ಬಳಕೆ ಆಗಿದ್ದೈತೆ ಒಂದು ಬಜೆಟ್ನಾಗ ಅದ್ರ ಬದಲು ಕ್ರಮ ವಹಿಸಕ್ಕೆ ಒಂದು ಇಲ್ಲಿ ಬರ್ದೈತಿ ರೀ. ಎಷ್ಟನೇ ಪ್ಯಾರದಾಗ ರೀ? ಇದು 3ನೇ ಪ್ಯಾರದಾಗ ಐತಿ ನೋಡ್ರಿ. JJM ವಿಷಯದಾಗ ಅದನ್ನ ಅನುಷ್ಠಾನದಾಗ ಪೂರ ವೈಫಲ್ಯ ಆಗೈತಿ. ಅದ್ರ ಬದಲು ನಗರಸಭೆಗೆ ET ಅವರಾಗಲಿ ಮಣ್ಣಿನ ಪೌರಾಯುಕ್ತರಾಗಲಿ ಶರಣರ ಆಗಿಲ್ಲ ಹಸ್ತಾಂತರ ಆಗಿಲ್ಲ ಅಂದಾರ. ಹಸ್ತಾಂತರ ಆಗಿಲ್ಲ ಅಂದ್ರೆ ಆ ಹಣ ಅದು ಕಾಮಗಾರಿ ಬದಲು ಏನೇನಾಗೈತಿ ಅದ್ರ ಬದಲು ಮಾಹಿತಿ ಕೊಡೋಕೆ ಒಂದು ಬಜೆಟ್ನಾಗ ಅನುಷ್ಠಾನ ಹಾಕೋರಿ ಅಂತ ನಾವು ಕೊಟ್ಟಿದ್ದೈತ್ರಿ. ಅದ್ರ ಬದಲು ನಾನು DC ಅವ್ರನ್ನೂ ಕೇಳಿದ್ವಿ ರೀ. ಅದು ಅವ್ರದ್ದು ಸ್ವೀಕೃತಿ ಐತ್ರಿ, ನಿಮ್ಮದು ಸ್ವೀಕೃತಿ ಐತ್ರಿ ಏನ್ರಿ? ಅದ್ರ ಬದಲಟ್ಟ ಇದನ್ನು ವಹಿಸ್ರಿ. ಅದ್ರ ಬದಲು ಏನು ಕ್ರಮ ವಹಿಸಾಕತ್ತ ಕೇಳಕ್ಕೆ ಬಂದಿದ್ರಿ. ಇದನ್ನೊಂದು ಜೆರಾಕ್ಸ್ ತೋರಿ ಸರ್. ಇದು ನಮ್ಮ ಹತ್ರ ಐತ್ರಿ, ಜೆರಾಕ್ಸ್ ತೋರಿ. ಮತ್ತು ಇನ್ನೊಂದ್ರಿ ಇದೊಂದು PDF ಐತ್ರಿ. ಇದೊಂದು ಜಿಲ್ಲೆ ನೀವು ಜೆರಾಕ್ಸ್ ತೊಗೊಂಡು ಲಗತ್ತಿಸ್ಕೊಂಡ್ರಿ. ಇಷ್ಟ ಆಯ್ತು ಸರ. ರಿಸೀವ್ಡ್ ಐತೆ ರೀ.
ಓಕೆ ಬರ್ರಿ ಎಲ್ಲ ನಾವು ಇದು ಮಾಡ್ತೀವಿ ಸರ ನೀವು ಸಹಕಾರ ಕೊಟ್ರೆ ಬರ್ತೈತಿ ಯಾವುದೇ ನೀವು ದೌರ್ಜನ್ಯ ಗಿರ್ಜನ್ಯ ಅನ್ನಬೇಡ್ರಿ ಈ ವಿಷಯದಾಗ ಲೈವ್ದಾಗ ನಿಮ್ಮ ಪ್ರಾಂಪ್ಟತೆ ನಿಮ್ಮ ದಕ್ಷತೆ ಜನರಿಗೆ ಗುರ್ತಾಗಬೇಕು. ನಾವು ಇರ್ಲಿಕ್ಕೂ ನಾವು ತೋರಿಸ್ಕೊಡ್ತೀವಿ. ಯಾಕಂದ್ರೆ ನೀವು ಬರೀ ಒತ್ತಡದಿಂದ ಹಾಕಿತ್ತ ಅಧಿಕಾರಿಗಳು ನಡೀದಲ್ಲ ಒತ್ತಡದಿಂದ ಆಗತ್ತಾರ ಅದು ಆಗಬಾರ್ದಾಗಿತ್ತು ನಮಗೆ. ಒಂಥರ ನಿಮ್ಮದು ಅದು ದಕ್ಷತೆಯಿಂದ ಆಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಬರ್ತೀವಿ. ನೀವು ದಕ್ಷತೆ ನಡ್ಕೋದ್ರೆ ಎಲ್ಲವನ್ನು ಬದಲಾವಣೆ ಆಗ್ತೈತಿ. ನೀವು ಮಾಡ್ಬೇಕಾಗಿದ್ದು ನಿಮ್ಮ ಗಮನಕ್ಕೆ ಬಂದ್ರು ನೋಡಿದ ರೀತಿಯಿಂದ ಇರುವಂಗ ಮಾಡ್ತಿರ್ತಾರ. ಅದನ್ನ ನಾವು ಗಮನಕ್ಕೆ ತರಬೇಕನ್ನೋ ಉದ್ದೇಶಕ್ಕಾಗಿ ಬಂದಿದ್ದೀವ್ರಿ. ಇಲ್ಲೇ ನಮ್ಮದು ಬೈಕ್ ಬೇರೆ ಐತ್ರಿ, ನಾವೆಲ್ಲ ಬರ್ತಾರ ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಅವ್ ಮಾಡ್ಬೇಕಾದ್ರ ಸಮಯ ಸಂದರ್ಭದಾಗ ಏನೇ ಮಾಡಕ್ ಎಲ್ಲ ಮಾಡ್ತೀರಿ ಮಾಡ್ವಲ್ರಕ್ಕ. ಎಲ್ಲ ಅದಕ್ಕೆ ನಾವು ಕೊಟ್ಟಿದ್ದನ ಪುನಃ ನೆನಪೋಲೆ ಇದ್ದಂಗ ಅಷ್ಟಾರ. ಓಕೆ ಅದು ಸರ್ ಅದನ್ನ ಜೆರಾಕ್ಸ್ ತೋರಿ ಅದನ್ನ ವೈಯಕ್ತಿಕ ಕೇಳೋದಕ್ಕೆ ಏನಾದ್ರು ಹಾಕರೈತಿ ಅದ್ರ ಬೇರೆನಾರು. ಈಗ ಸಾರ್ವಜನಿಕ ಆಗ್ಬೇಕಾದ ವಿಷಯಗಳು ಏನಿದೆ ಇನ್ವಾಲ್ವ್ ಮಾಡ್ಬಿಡ್ತಾರೆ ಸರ್. ಈಗ ಹಾಜರಾತಿ ಬದಲ ಈಗ ಯಾರು ಇಲ್ಲ ಅಲ್ರಿ, ಎಷ್ಟು ಮಂದಿ ಈ ಕೌಂಟರ್ನಾಗ ಯಾರು ನಮ್ಮ ಕಡೆ ಫೀಲ್ಡ್ ವಿಸಿಟ್ ಇದಕ್ಕೂ ಇರ್ತಾರ. ನಮ್ದು ರೆವೆನ್ಯೂ ವಸೂಲಿ ಇರ್ತದೆ ಸರ್ ನಮ್ದು. ಈಗ ಒಟ್ಟು ಟೋಟಲ್ನಾಗ ನಾವು ಈಗ ಎಲ್ಲ ನಗರಸಭೆ ಎರಡು ಚಮರ್ದವ್ರು ಎಲ್ಲ ಹೊಡಿ ತಿರ್ಗಾಡೇನ್ರಿ, ಯಾರು ಇಲ್ರಿ ಇಲ್ಲಿ. ನೀವು ಕಂಡಾರ ಇವ್ರ ಅಧಿಕಾರಿ ಅಂದ್ರೆ ನೀವೊಬ್ರು ಅಂದ್ರೆ ಇವ್ರಾಟ್ರಿ ಅಲ್ಲಿ ಕಂದಾಯ ಇಲಾಖೆದಾಗ ಇಬ್ಬರ್ದಾರ್ರಿ, ಇಲ್ಲೊಬ್ರು ಇದಾರ್ರಿ. ಅವರು ಐಡಿ ಕಾರ್ಡ್ ಇಲ್ರಿ ನಾವು ಹಂಗ್ರಿ ಅಂದ್ರೆ 5 ಮಂದಿ ರೀ. ಹೇಳ್ತೀನಿ ಕೇಳ್ರಿ, ನೋಡ್ರಿ ನಮ್ಗೆ ಜನ ಸಿಗೋದು ಯಾವಾಗ ಗೊತ್ತಂದ್ರಿ 10 ಗಂಟೆ ಒಳಗೆ ಸಿಗ್ತಾರೆ. ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರ್ರಿ. ಏನ್ ಹಂಗೇನಿಲ್ರಿ, ನಮ್ಮ ಊರುಗಳು ಎಲ್ಲ ಮನ್ಯಾಗಿದ್ದ ಮನಿಗಳು ಮನ್ಯಾಗಿರೋರು ಸಿಟಿ ಲೆವೆಲ್ ರೀ. ನಮಗೆ ಏನೈತಿ ಅಂದ್ರೆ ನಾವು ಈಗ ಕೆಲವು ಜನ ಸರ್ಕಾರಿ ನೌಕರಿ ಹೋಗ್ತಿರ್ತಾರೆ, ಕೆಲವು ಖಾಸಗಿ ನೌಕರಿ ಫ್ಯಾಕ್ಟ್ರಿದಾಗ ಕೆಲಸ ಮಾಡ್ತಿರ್ತಾರೆ, ಕೆಲವು ಜನ ಗೌಂಡಿ ಕೆಲಸ ಅವ್ರು ಏನ್ ಮಾಡ್ತಿರ್ತಾರ ಹೋಗ್ತಿರ್ತಾರೆ ಸರ್. ಅವ್ರು ಅರ್ಜೆಂಟ್ ಆಗಿ ದೌಡ್ ಮುಂಜಾನೆ ಸರ್ 10 ಒಳಗೆ ಹೋದ್ರಂದ್ರ ಅವ್ರು ನಮ್ಗೆ ಸಿಗ್ತಾರೆ. ಈಗ 10 ನಂತರ ಸರ್ ದೌಡ್ ವಸೂಲಿ ಮಾಡ್ಕೊಂಡು ಕಂದಾಯನ ಹೆಚ್ಚು ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ರಿ, ಅದೇನಿಲ್ಲ ನಮ್ಮದೇ ತಕ್ಕಾರಿಲ್ಲ. ನಾವು ಹೇಳತ್ತಿದ್ವಿ ಈಗ ಟೋಟಲ್ 5 ಮಂದಿ ರೀ. 8 ಮಂದಿ ಸಿಬ್ಬಂದಿದಾರು ಏನ್ದಾರು ನಿಮ್ಮಲ್ಲಿ ಏನು CCTV ಅದು ಇದ್ರೆ ಅದ್ರೊಳಗೆ ಕ್ರಮ ವಹಿಸ್ರಿ. ಯಾರು ಬಂದಿಲ್ಲ ಹಾಜರಾತಿ ಬುಕ್ ನೋಡಕ್ಕೂ ನಮ್ಗೆ ಅವಕಾಶ ಇಲ್ಲ ಅಂದ್ರೆ ನಾವು ಪ್ರತಿ ಸಲ ಬಂದು ಇಲ್ಲಿ ನೋಡಿ ಹಾಕಿದ್ದೀವಿ ರೀ. ಅದು ಓಪನ್ಲಿ ಇರ್ತೈತೆ ರೀ ಬುಕ್ ಏನ್ರಿ, ಓಪನ್ ಇರೋದು ಬುಕ್. ನೀವು ಆ ರೀತಿಯಿಂದ ಗುಪ್ತ ವರದಿ ಮಾಡಬೇಡ್ರಿ. ಭಾಳ ಹಂಗೆ ಹೇಳೋದು ಪರ್ಮಿಷನ್ ಸಡನ್ ಆಗಿ ಬಂದು ಎಲ್ಲಿ ಯಾರ್ರಿ ನೀವು ಹಾಜರಾತಿ ಬುಕ್ ಕೇವಲ ಹಂಗ ಅನ್ಬೇಡ್ರಿ ಸರ. ಹಂಗೆ ಎಲ್ಲಿ ಹಂಗಿತ್ತಂದ್ರೆ ಸಾರ್ವಜನಿಕರು ಎಲ್ಲ ಬಂದು ಒಟ್ಟರು ಬಂದು ಹಿಂಗ ಮಾಡ್ತಿದ್ರೆ ಚೆಕ್ ಆತಲ್ರಿ ಸರ. ನಮಗಾಲೆ ಸಿಬ್ಬಂದಿಗಳು ಎಲ್ಲೂ ಇಲ್ಲದ ಉದ್ದೇಶಕ್ಕೆ ನೋಡತ್ತಿದೀವಿ. ಎಲ್ಲ ಫುಲ್ ಇದಾರು ಎಲ್ಲ ಕೆಲಸ ಮಾಡ್ತಾರ, ನಾವು ಬಂದು ಕೇಳತ್ತಿಲ್ಲ. ಅಲ್ಲಿ ಸಿಬ್ಬಂದಿಗಳು ಯಾರು ಇಲ್ಲ, ಎಲ್ಲಿ ಹಾಜರಾತಿ ಯಾರು ಎಲ್ಲಿ ಹೋಗ್ಯಾರು ಅವ್ರ ಚಾನಲ್ ಕೇಳಾಕತ್ರ ಎಲ್ಲಿ ಐತಿ ಅಂತ ಕೇಳ್ತೀರಿ ಸರ್. ಇನ್ನೊಂದು ಹೇಳ್ತೇನೆ ರೀ, ನಾವು ಸರ ಆ ಜನಸಂಖ್ಯೆ ಬಿಡ್ರಿ, ಅವ್ರು ಯಾರು ಬರಂಗಿಲ್ಲ ಏನ್ರಿ. ಯಾರಾದ್ರ ಇದ್ರದ್ಲೆ ಅದಕ್ಕೆ ಬಂದಾಗ ಅವ್ರಿಗೆ ತೊಂದರೆ ಆದ್ರೆ ಅವ್ರು ಕೇಳ್ತಾರ. ನೀವು ಅವನ್ನೆಲ್ಲ ಸಾರ್ವಜನಿಕವಾಗಿ ಎಲ್ಲ ಇರುವಂತೆ ನೋಡ್ಕೊಂಡ್ರೆ ಯಾರು ಬಂದು ಕೇಳಾಕ್ ಬರ್ತೀವಿ ಎಲ್ಲ. ಈಗ ಯಾರು ಇಲ್ರಿ ಅವ್ರ ಇವ್ರು ಯಾರು ಇಲ್ಲ ನೀವು ಅವ್ರ ನೌಕರಿ ವಸೂಲಿದ್ ಹೋಗ್ಯಾರ ಅಂತ ಹೇಳ್ತೀರಿ. ಏನತ್ರಿ ಏನ್ ಹೇಳ್ತದ ಕೆಲವು ಯಾವ್ದು ಮಾಹಿತಿ ಕೊಡ್ಬೇಕು ಯಾವ್ದು ಮಾಹಿತಿ ಕೊಡಬಾರ್ದು ಅಂತ ಕೋರ್ಟ್ ಆದೇಶ ಹೇಳ್ತದೆ. ಎಲ್ಲಿ ಅದಾವನ್ರು ಕಡೆ ಎಲ್ಲ ಅವನು ಒಂದ್ ಸೈಡ್ ಹಚ್ರಿ. ಒಂದ್ ನಿಮಿಷ ಒಂದ್ ನಿಮಿಷ ರೀ. ಅವನು ಒಂದ್ ಸೈಡ್ ಪಟ್ಟಿ ಹಚ್ರಿ. ಕೋರ್ಟ್ ಯಾದಸಿಗೋದ ಕೊಡಬಾರ್ದು ಅನ್ನೋದು ಇದ್ದದ್ದು ಹಚ್ರಿ, ಕೊಡ್ಬೇಕಾಗಿದ್ದು ಹಚ್ರಿ. ಅಧಿಕಾರಿಗಳನ್ನ ತೊಂದ್ರೆ ಕೊಟ್ರೆ ಏನ್ ಒಂದ್ ನಿಮಿಷ ರೀ. ಅಧಿಕಾರಿಗಳನ್ನ ತೊಂದ್ರೆ ಕೊಟ್ರೆ ಏನ್ ಶಿಕ್ಷೆ ಹಚ್ರಿ, ಅಧಿಕಾರಿಗಳು ತಪ್ಪು ಮಾಡ್ರೆ ಅದಕ್ಕೆ ಏನ್ ಶಿಕ್ಷೆ ಐತಿ ಅದನ್ನೊಂದು ಹಚ್ರಿ. ಎಲ್ಲ ಸಾರ್ವಜನಿಕೆಲ್ಲ ಬಿಡ್ರಿ, ಎಲ್ಲಾರ್ಗು ತಿಳ್ಕೊಂತ ಅರಿದಕ್ಕೋಬೇಕಾಗೈತ್ರಿ. ಈಗ ಏನ ಸರ್ ಅಧಿಕಾರಿಗಳು ತಪ್ಪು ಮಾಡ್ರ ಏನ್ ಶಿಕ್ಷೆ, ಅಧಿಕಾರಿಗಳು ನಾವ್ ಇಲ್ಲಿ ಬಾಂಧ ಕಾಡೇನಿಲ್ರಿ, ನನಗೇನ್ ಶಿಕ್ಷೆ ಆಕೈತಿ ಅನ್ನೋದು ಹಚ್ಚಿಬಿಡ್ರಿ. ಎಲ್ಲ ಅದಕ್ಕೂ ಐತೆ ಹಂಗ ಅಲ್ರಿ, ಹಂಗ ಇರ್ತೈತ್ರಿ. ಹಂಗೆಲ್ಲಾ ಕಾನೂನು ಅಲ್ರಿ, ಹಂಗಲ್ರಿ ಸರ. ಹಂಗ ಅಪಾರ್ಥ ಮಾಡ್ಕೊಬೇಡ್ರಿ. ಅಧಿಕಾರಿಗಳು ದುರ್ಬಳಕೆ ಮಾಡ್ಕೋತಿರ್ತಾರ, ಅವ್ರಿಗೂ ಏನಾಕೈತಿ ಅವ್ರಿಗೂ ಇರ್ಬೇಕು, ನಮ್ಮದೇ ಇರ್ಬೇಕು ಅವ್ರದ್ದು ಇರ್ಬೇಕು. ಈಗ ನಮ್ಮ ಕಾಲಕ್ಕೆ ನಮ್ಮ ಏನಾಗ್ತಾವ ಅಪ್ಡೇಟ್ ಆಗ್ತಿತ್ತವ್ರಿ. ಹೊಸ ಚಲೋ ಆಗುದ ಅಪ್ಡೇಟ್ ಆಕತ್ರಿ. ಅನಾದಿ ಕಾಲಕ್ಕೆ ಹೋಗಂಗಿಲ್ಲ. ಮತ್ತ ನಾನು ಹಿಂಗ್ ಬರ್ತಿದ್ನಿ ಹಿಂಗ
ಮಾಹಿತಿ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ ನೀವು ಮಾಹಿತಿ ಹಕ್ಕು ವೆಬ್ಸೈಟ್ ಐತಿ ಇಲ್ಲ, ಕೂತಿದ್ರೆ Website ದಾಗ ಒಂಟ judgment, ಪ್ರತಿಯೊಂದು ಜಜ್ಮೆಂಟ್ಸ್ ಎಲ್ಲ ಜಜ್ಮೆಂಟ್ಗಳು ಪ್ರತಿ ವಾರ ಅಪ್ಡೇಟ್ ಆಗ್ತಿರ್ತಾವ ಯಾವ ಪ್ರತಿ ವಾರ ಎತ್ರ ಚಲೋ ಆಗೋ ಡೆವಲಪ್ಮೆಂಟ್ ಆಗಕ್ಕವ್ರೆ ಅದ ಸದ್ಯಗ್ನ ಸ್ಥಿತಿಗೆ ಒಯ್ಯಾಕ ಆಗುದಿಲ್ಲ ಯಾವುದು ನಿರಾಳತೆಗೆ ಹೋಗ್ತಾವ ಅದನ್ನ ನೀವು ಮತ್ತೆ ಸದ್ಯಗ್ನ ಸ್ಥಿತಿಗೆ ಹೋದಂಗ ಡೆವಲಪ್ಮೆಂಟ್ ಯಾವುದು ಆಗುದಿಲ್ಲ ಎಲ್ಲ ಸುಧಾರಣಾ ವಿಷಯದಾಗ ಹೋಗ್ತಾವ್ರೆ ಏನ್ರಿ ಸುಧಾರಣಾ ವಿಷಯದಾಗ ಡೆವಲಪ್ಮೆಂಟ್ ಆಕವ್ರೆ ಮತ್ತೆ ನೀವು ಸದ್ಯಗ್ನ ಸ್ಥಿತಿಗೆ ಮತ್ತೆ ಕಗ್ಗಟ್ ಆಗೋ ರೀತಿಯಿಂದ ಯಾವುದು ಆಗೋದಿಲ್ರಿ ದಯವಿಟ್ಟು ನಮ್ ತಿಳ್ಕೊರಿ ಆಯ್ತು ನೆಕ್ಸ್ಟ್ ಅರ್ಜಿ ಕೊಟ್ಟಿರಲ್ಲ ಅದ್ರಾಗ ಸಾರ್ವಜನಿಕ ಸಂಬಂಧ ನೀವು ಒಳ್ಳೆದ ಕೊಟ್ರಿ ಇಲ್ಲ ಅನ್ನಂಗಿಲ್ಲ ನಾವೇನ್ ಮಾಡ್ತೀವಲ್ಲ ನೀವು ಬಂದು ಭೇಟಿಯಾಗ್ರಿ ಇದನ್ನ ಮಾಡ್ರಿ ನಾವು ಇದನ್ನೇನು ಅರ್ಜಿ ಕೊಟ್ಟಿರಲ್ಲ ಅದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರಣೆ ಮಾಡಿ ಏನೇನ್ ತನಿಖೆ ಮಾಡ್ತೀವಿ ಅದ್ರ ಬಗ್ಗೆ ನಾವು ಕ್ರಮ ಇಲ್ಲ ಮಾಡ್ರಿ ಮಾಡ್ಬೇಕ್ರಿ ಸರ್ಕಾರ ರೊಕ್ಕ ಐತ್ರಿ ಎಲ್ಲ ನಮ್ಮ ಬನಟಿ ಎಲ್ಲ ನೇಕಾರಗಳು ಅದಾರ ಅವ್ರ ಶ್ರಮದ ರೊಕ್ಕ ಐತಿ ಸರ್ಕಾರದ ಅನುದಾನದಾಗ ಬರ್ತೈತಿ ಸದ್ಬಳಕೆ ಆಗ್ಬೇಕ ನಮ್ಮದು 50 ವರ್ಷ ಆತ ಈಗ 30 ವರ್ಷ ಆತ್ರಿ ನಮ್ಮ ನಗರಸಭೆ ಆಗಿ ಎಷ್ಟು ಡೆವಲಪ್ಮೆಂಟ್ ಆಗೈತಿ ಏನೈತಿ ಜನರಿಗೆ ಗುರ್ತೈತಿ ಅದು ಧ್ವನಿ ಎತ್ತಾಗ ಧ್ವನಿ ಇಲ್ಲ ಅವರು ಇಷ್ಟ ಏನು ನಗರಸಭೆ ಏನೇನೋ ಆಗಿ ಹೋಗಿತ್ರಿ ಅದೇನಾಗತ್ತೈತಿ ಯಾರೇನು ಮಾಡತ್ತ ಕರ್ಮಫಲ ಅವ್ರಿಗೆ ಇರತ್ತೈತಿ ಇರ್ಲಿ ನಮ್ಗೆ ಏನು ಸಾಧ್ಯತೆ ಅದು ಮಾಡ್ಕೊತ ಹೊಂಟಿದ್ರಿ ಇದು ಯೋಗ್ಯ ಐತಿ ಮಾಡತ್ತಿದ್ರಿ ಆ ರೀತಿ ಕ್ರಮ ವಹಿಸ್ರಿ ಹಾಂ ಓಕೆ ತೋರಿ ಯಾವ ನೋಡ್ದ ಮೂರಕ್ಕೆ ತೊಗೊಂಡ್ರೆ 4 ಹಾಕೋದು ಒಂದ ಸೇಮ್ ಹಾಂ